ಸೆಕೆಂಡ್ ಶ್ಲೋಕ. ಲೋಭಾತ್ ಕ್ರೋಧಃ ಪ್ರಭವತಿ ಕ್ರೋಧಾತ್ ದ್ರೋಹಃ ಪ್ರವರ್ತತೆ ದ್ರೋಹೇಣ ನರಕಂ ಯಾತಿ ಶಾಸ್ತ್ರಜ್ಞೋಪಿ ವಿಚಕ್ಷಣಃ. ಅದರ ಮೀನಿಂಗ್ ಏನಂದರೆ, ಲೋಭ ಅಂದರೆ ಅತಿ ಆಸೆ ಉಳ್ಳವರು, ಅತಿ ಆಸೆ ಬಂದವ್ರಿಗೆ ಕ್ರೋಧ ಹುಟ್ಟುತ್ತೆ ಅಂತ ಹೇಳ್ತಾರೆ. ಕ್ರೋಧ ಪ್ರಭವತಿ, ಕ್ರೋಧಾದ್ ದ್ರೋಹ ಪ್ರವರ್ತತೆ. ಆಮೇಲೆ ಏನಾಗುತ್ತೆ, ಕ್ರೋಧ ಹುಟ್ಟುತ್ತೆ, ಕ್ರೋಧದಿಂದ ದ್ರೋಹ ಮಾಡುವುದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಆಮೇಲೆ ದ್ರೋಹೇಣ ನರಕಂ ಯಾತಿ, ದ್ರೋಹ ಮಾಡಿದ್ರೆ ಬೇರೆ ಯಾರಿಗಾರು ತೊಂದರೆ ಕೊಟ್ಟು ಅವ್ರಿಗೆ ಮೋಸ ಮಾಡ್ತು ಅಂತಂದರೆ ನರಕಂ ಯಾತಿ, ನರಕಂ ಯಾತಿ ಅಂದರೆ ನರಕಕ್ಕೆ ಹೋಗ್ತಾರೆ ಅವರು. ಅದನ್ನು ಯಾರು ಹೇಳ್ತಾರೆ ಅಂದರೆ ಶಾಸ್ತ್ರಜ್ಞೋಪಿ ವಿಚಕ್ಷಣ ಅಂದರೆ ಶಾಸ್ತ್ರ ತಿಳಿದ ಪಂಡಿತರು ಹೀಗೆ ಹೇಳ್ತಾರೆ ಅಂತ ಅರ್ಥ. ಫಿಫ್ತ್ ಶ್ಲೋಕ. ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಂಕ್ತೆ ಕಾಂತೇವ ಚ ಅಭಿರಮಯತಿ ಅಪನೀಯ ಖೇದಂ ಕೀರ್ತಿಂಚ ದಿಕ್ಷು ವಿಮಲಾಂ ವಿತನೋತಿ ಲಕ್ಷ್ಮೀಂ ಕಿಂ ಕಿಂ ನ ಸಾಧಯತಿ ಕಲ್ಪಲತೇವ ವಿದ್ಯಾ. ಅದ್ರ ಮೀನಿಂಗ್ ಏನಂದರೆ, ಈಗ ವಿದ್ಯೆ ಅಂದರೆ ಓದಿರುವಂಥದ್ದು ಶಕ್ತಿ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾನೆ, ಅದು ನಮಗೆ ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಂಕ್ತೆ ಅಂದರೆ ಅಮ್ಮನ ಥರ ಕಾಪಾಡುತ್ತಂತೆ. ಪಿತೇವ ಹಿತೇ ನಿಯುಂಕ್ತೆ ಅಂದರೆ ತಂದೆ ಥರ, ಅಮ್ಮನ ಥರ ರಕ್ಷಿಸುತ್ತೆ, ತಂದೆ ಥರ ಕಾಪಾಡುತ್ತೆ. ಅಂದರೆ ಏನು, ಅಮ್ಮ ನಮಗೆ ಊಟ ಕೊಡ್ತಾಳೆ, ನಿದ್ದೆ ಮಾಡಿಸ್ತಾಳೆ, ಸಮಯಕ್ಕೆ ಸರಿಯಾಗಿ ಎಬ್ಬಿಸ್ತಾಳೆ, ಕೆಲಸ ಮಾಡಿಸ್ತಾಳೆ, ಆ ಥರ ರಕ್ಷತಿ. ಪಿತೇವ ಹಿತೇ ನಿಯುಂಕ್ತೆ, ಅಪ್ಪ ಅಮ್ಮನ ಥರನೇ ಪ್ರೀತಿ ಕೊಡ್ತಾನೆ, ಶಕ್ತಿ ತುಂಬ್ತಾನೆ, ಮೋಟಿವೇಶನ್ ಕೊಡ್ತಾನೆ, ಆ ಥರ. ಕಾಂತೇವ ಚ ಅಭಿರಮಯತಿ ಅಪನೀಯ ಖೇದಂ, ಏನಾದ್ರು ತೊಂದರೆ ಒಳಗಾದಾಗ ನಾವು ಮದುವೆ ಆಗಿದ್ದರೆ ಕಾಂತೇವ ಅಂತಂದರೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಅಂತ. ಕೀರ್ತಿ ಚ ದಿಕ್ಷು ವಿಮಲಾಂ ವಿತನೋತಿ ಲಕ್ಷ್ಮೀ ಅಂದರೆ ಎಲ್ಲ ದಿಕ್ಕುಗಳಲ್ಲೂ ಕೀರ್ತಿ ಚ ದಿಕ್ಷು ವಿಮಲಾಂ ವಿತನೋತಿ ಲಕ್ಷ್ಮೀ, ಈ ಥರ ವಿದ್ಯೆ ಸಂಪಾದಿಸ್ಕೊಂಡಾಗ ಕೀರ್ತಿನ ಅವಳು ಸ್ಪ್ರೆಡ್ ಮಾಡ್ತಾಳಂತೆ. ಅದು ಯಾರು ಅಂದರೆ ಗಾಡೆಸ್ ಲಕ್ಷ್ಮಿ ಅಂತ. ನಮ್ಮ ಕೀರ್ತಿನ ಎಲ್ಲ ಕಡೆ, ಯಾಕಂದ್ರೆ ನೀವು ಗೊತ್ತಿದೆ ಅಂತ ಯಾರೋ ಹೇಳ್ತಾ ಇರ್ತಾರೆ, ಅವರೆಲ್ಲ ಸ್ಪ್ರೆಡ್ ಮಾಡ್ತಾರೆ. ಅದಕ್ಕೆ ಕಿಂ ನ ಸಾಧಯತಿ ಕಲ್ಪಲತೇವ ವಿದ್ಯಾ. ಒಂದು ಸ್ವಲ್ಪ ಓದ್ಕೊಂಡ್ರೂ ವಿದ್ಯಾ ಗೊತ್ತಿದ್ದರೆ ಕಿಂ ನ ಸಾಧಯತಿ ಅಂದರೆ ಏನೇನೆಲ್ಲ ಮಾಡ್ಬೋದು ವಿದ್ಯೆಯಿಂದ ಅಂತ ಅದರ ಅರ್ಥ ಈ ಶ್ಲೋಕ. 10ನೇ ಶ್ಲೋಕ. ಅತಿದಾಕ್ಷಿಣ್ಯಯುಕ್ತಾನಾಂ ಶಂಕಿತಾನಾಂ ಪದೇ ಪದೇ ಪರಾಪವಾದಭೀರೂಣಾಂ ದೂರತೋ ಯಾಂತಿ ಸಂಪದಃ. ಅದರ ಮೀನಿಂಗ್ ಏನಂದರೆ, ಅತಿದಾಕ್ಷಿಣ್ಯಯುಕ್ತಾನಾಂ ಅಂದರೆ ತುಂಬ ದಾಕ್ಷಿಣ್ಯ ಇಟ್ಕೊಂಡಿರೋರು. ದಾಕ್ಷಿಣ್ಯ ಅಂದರೆ ಪೀಪಲ್ ಹೂ ಸೇ ದಟ್ ಓಕೆ ಬಿಕಾಸ್ ಆಫ್ ಯು, ನಿನ್ನಿಂದಾಗಿ ನಾನು ಗೆಲ್ತಾ ಇದ್ದೀನಿ ಅಥವಾ ನಿನ್ನಿಂದಾಗಿ ನಾನು ಇದು ಮಾಡ್ತಾ ಇದ್ದೀನಿ ಅಂತ ಇಟ್ಕೊಂಡಿರೋರು, ತುಂಬ ಯಾವಾಗಲೂ ಅದನ್ನೇ ಬೇರೆಯವ್ರಿಗೆ ಹೇಳ್ತಾ ಇರೋರು. ಶಂಕಿತಾನಾಂ ಪದೇ ಪದೇ ಅಥವಾ ಡೌಟ್ ಪಡೋರು. ಶಂಕಿತಾನಾಂ ಅಂದರೆ ಎಲ್ಲದಕ್ಕೂ ಡೌಟ್ ಪಡೋರು. ನಾಳೆ ಏನಾಗ್ಬಿಡುತ್ತೋ, ಇವತ್ತೇನಾಗ್ಬಿಡುತ್ತೋ, ನಿಂದೇನಾಗ್ಬಿಡುತ್ತೋ, ನಂದೇನಾಗ್ಬಿಡುತ್ತೋ, ಅವ್ರದ್ದೇನಾಗ್ಬಿಡುತ್ತೋ ಅಂತ ಡೌಟ್ ಪಡೋರು. ಪರಾಪವಾದ ಭೀರೂಣಾಂ ಅಂದರೆ ಬೇರೆಯವ್ರನ್ನ ಯಾವಾಗಲೂ ಅಪವಾದಕ್ಕೆ ತುತ್ತು ಮಾಡೋರು. ದೂರತೋ ಯಾಂತಿ ಸಂಪದಃ, ಅವ್ರಿಗೆ ಈ ಥರ ಮೂರು ಮಾಡ್ತಾ ಇರೋರಿಗೆ ಅಂದರೆ ಅತಿ ದಾಕ್ಷಿಣ್ಯ ಹೊಂದಿರೋರಿಗೆ, ಶಂಕೆಯಿಂದ ಒಳಗಾದವರು ಅಂದರೆ ಡೌಟ್ ಪಡೋರಿಗೆ, ಪರಾಪವಾದ ಭೀರೂಣಾಂ ಅಂದರೆ
ಪರ ಅಪವಾದವನ್ನು ಮಾಡೋರಿಗೆ ಯಾವಾಗಲೂ ದೂರತೋ ಯಾಂತಿ ಸಂಪದಃ, ಆ ಸಂಪತ್ತನ್ನೋದು ಯಾವಾಗಲೂ ದೂರ ಇರುತ್ತಂತೆ. ಸಂಪತ್ತಂದರೆ ವೆಲ್ತ್, ನಾಟ್ ಜಸ್ಟ್ ಮನಿ, ಬಟ್ ಆ ಜ್ಞಾನ, ಆ ವಿದ್ಯೆ ಅಂತ ಹೇಳ್ಬೋದು. 17th ಶ್ಲೋಕ. ರಾಜ ತುಷ್ಟೋಪಿ ಭೃತ್ಯಾನಾಂ ಮಾನಮಾತ್ರಂ ಪ್ರಯಚ್ಛತಿ ತೇತು ಸಮ್ಮಾನಿತಾಸ್ತಸ್ಯ ಪ್ರಾಣೈರಪ್ಯುಪಕುರ್ವತೆ. ಅಂದರೆ ಅದರ ಮೀನಿಂಗು, ರಾಜನು ಸಂತುಷ್ಟನಾದರೆ ಅಥವಾ ಅವನು ಖುಷಿ ಬಂತು ಅಂತಂದರೆ ಭೃತ್ಯಾನಾಂ ಮಾನ ಮಾತ್ರಂ ಪ್ರಯಚ್ಛತಿ, ಮಾನ ಬೇರೆಯವ್ರಿಗೆ ಒಂದು ಒಳ್ಳೆ ಪೊಸಿಷನ್ ಅನ್ನೋದು ಕೊಡೋಕ್ಕೋಸ್ಕರ ಅವ್ರಿಗೆ ಪ್ರೈಸಸ್ ಕೊಡ್ತಾನಂತೆ. ಭೃತ್ಯಾನಾಂ ಅಂದರೆ ಪ್ರೈಸ್ ಜೊತೆಗೆ ಅವ್ರಿಗೆ ಸಮ್ಮಾನಗಳು ಮಾಡ್ತಾನೆ. ಅಂದರೆ ಆನರು, ಗಾರ್ಲೆಂಡ್ ಹಾಕೋದು, ಅವ್ರಿಗೊಂದು ಬಿರುದು ಕೊಡೋದು, ಆ ಥರ. ತೇತು ಸಮ್ಮಾನಿತಾಸ್ತಸ್ಯ ಪ್ರಾಣೈರಪ್ಯುಪಕುರ್ವತೆ. ಅಂದರೆ ಸಮ್ಮಾನ ಮಾಡಿಸ್ಕೊಂಡವ್ರು ಏನಾಗುತ್ತೆ ಅಂತಂದರೆ ಅವ್ರಿಗೆ ಯಾವ ಥರ ಸಿಚುವೇಶನ್ ಬರುತ್ತೆ ಅಂದರೆ ಅವರು ಪ್ರಾಣನೂ ಕೊಡೋ ಹಾಗೆ ಆಗುತ್ತೆ. ಅವರು ಇವನಿಗೆ ಸಮ್ಮಾನ ಕೊಡೋದ್ರಿಂದ ಅವರು ಎಷ್ಟು ಅದನ್ನು ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ ಅಂತಂದರೆ, ಇವ್ರು ನನಗೆ ಸಮ್ಮಾನ ಕೊಟ್ಟಿದ್ದಾರೆ, ಅದಕ್ಕೆ ನನ್ನ ಪ್ರಾಣನೇ ಇವ್ರಿಗೆ ಮೀಸಲು ಅಂತ ಅವರು ಡಿಸೈಡ್ ಮಾಡ್ತಾರೆ. ಶ್ಲೋಕ 22. ಜಾತಃ ಕೋಯಂ ನೃಪಶ್ರೇಷ್ಠ ಕಿಂಚಿಗ್ನ ಉದರಂ ಭರಿಹಿ ಯದ್ಯುಕ್ತ್ಯಾ ಮನ್ಮಥಾಕಾರಂ ಕುಮಾರಂ ಹಂತುಮಿಚ್ಛಸಿ. ಅದರ ಮೀನಿಂಗ್ ಏನಂತಪ್ಪ ಅಂದರೆ, ಇವನು ಯಾರು? ಜಾತಃ ಕೋಯಂ ನೃಪಶ್ರೇಷ್ಠ, ಹೇ ನೃಪನೇ ಅಥವಾ ಹೇ ರಾಜನೇ, ರಾಜರಲ್ಲಿ ಶ್ರೇಷ್ಠನೇ. ಜಾತಃ ಕೋಯಂ ಕಿಂ ಚಿತ್ ಅಗ್ನ ಉದರಂ ಬರಿಹಿ, ಅಂದರೆ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋ ಪಂಡಿತ ಇವನು ಯಾರಪ್ಪ? ಇವನು ಚಿತ್ ಅಗ್ನ ಅಂದರೆ ಬುದ್ಧಿ ಇಲ್ಲದೆ ಇರೋ ಅಂಥ ಪಂಡಿತ ನಿನಗೆ ಯಾರಪ್ಪ ಹೇಳ್ಕೊಡ್ತಾ ಇರೋದು? ಎದುಕ್ತ್ವಾ ಮನ್ಮಥಾಕಾರಂ ಕುಮಾರಂ ಹಂತುಮಿಚ್ಛಸಿ. ಅಂದರೆ ಯಾರು ನಿಂಗೆ ಆ ಥರ ಹೇಳ್ಕೊಡ್ತಾ ಇರೋದು? ಈ ಬಾಲಕ ಮನ್ಮಥ, ಇಷ್ಟು ಸುಂದರವಾಗಿರುವಂಥ ಬಾಲಕನನ್ನು, ಕುಮಾರನನ್ನು ನೀನು ಸಾಯಿಸ್ಬೇಕು ಅಂತ ಅಂದ್ಕೊಳ್ತಿದ್ಯಲ್ಲ, ಅದಕ್ಕೆ ಯಾರಪ್ಪ ಅವನು? ಶ್ಲೋಕ ನಂಬರ್ 24. ಉಚಿತಂ ಅನುಚಿತಂ ವಾ ಕುರ್ವತಾ ಕಾರ್ಯಜಾತಂ ಪರಿಣತಿರವಧಾರ್ಯ ಯತ್ನತಃ ಪಂಡಿತೇನ ಅತಿರಭಸಕೃತಾನಾಂ ಕರ್ಮಣಾಮಾ ವಿಪತ್ತೇರ್ಭವತಿ ಹೃದಯದಾಹಿ ಶಲ್ಯತುಲ್ಯೋ ಅದ್ರ ಮೀನಿಂಗ್ ಏನಂದರೆ, ಉಚಿತಂ ಅನುಚಿತಂ ವಾ ಕುರ್ವತಾ ಕಾರ್ಯಜಾತಂ ಅಂದರೆ ನಾವು ಏನು ಕೆಲಸ ಮಾಡಿದ್ರು ಉಚಿತ ಅನುಚಿತ ಅನ್ನೋದನ್ನ ನಾವು ಕರೆಕ್ಟಾಗಿ ತೊಗೋಬೇಕು. ಕನ್ನಡದ ಉಚಿತ ಅಂತ ತೊಗೋಬಾರ್ದು, ಫ್ರೀ ಉಚಿತ ಅಂದರೆ. ಆದರೆ ಸಂಸ್ಕೃತದಲ್ಲಿ ಉಚಿತ ಅಂತಂದರೆ ಯಾವುದು ನಮಗೆ ಸರಿ ಅನಿಸುತ್ತೆ ಅನ್ನೋದು ಉಚಿತ. ಅನುಚಿತ ಅಂದರೆ ಸರಿ ಅನಿಸಲ್ಲ ಅಂತ. ಸೊ ಆ ಥರದ್ದು ಡಿಫ್ರೆನ್ಷಿಯೇಷನ್ ನಾವು ಮಾಡ್ಕೋಬೇಕು. ವಾ ಕುರ್ವತಾ ಕಾರ್ಯಜಾತಂ ಪರಿಣತಿರವಧಾರ್ಯ ಯತ್ನತಃ ಪಂಡಿತೇನ ಅಂದರೆ ಪಂಡಿತರು ದೇ ಅಸೆಸ್ ದ ಸಿಚುವೇಶನ್, ಆ ಅಸೆಸ್ ಮಾಡಿಬಿಟ್ಟು ಪರಿಣತಿ ಅವಧಾರ್ಯ ಎಕ್ಸ್ಪರ್ಟೈಸ್ ತೊಗೊಳ್ತಾರೆ. ಅದು ಯಾವ ಎಕ್ಸ್ಪರ್ಟೈಸ್ ಅಂದರೆ ಉಚಿತ ಅನುಚಿತ ಅನ್ನೋ ಡಿಫ್ರೆನ್ಸಿಯೇಷನ್ ಮಾಡುವಂಥದ್ದು. ಅತಿರಭಸಕೃತಾನಾಂ ಕರ್ಮಣಾಂ ಆವಿಪತ್ತೆ ಅಂದರೆ ಅತಿರಭಸ, ತುಂಬ ಫಾಸ್ಟಾಗಿ ಕೆಲಸಗಳನ್ನ ಮಾಡಿದ್ರೆ ಕರ್ಮಣಾಂ ಆವಿಪತ್ತೆ, ವಿಪತ್ತು ಬರುತ್ತಂತೆ. ಅಂದರೆ ದೇರ್ ಈಸ್ ಎ ಡೇಂಜರ್ ಇನ್ ಇಟ್ ಅಂತ. ತುಂಬ ಫಾಸ್ಟಾಗಿ ಮಾಡೋದು, ತುಂಬ ಫಾಸ್ಟಾಗಿ ರೀಚ್ ಆಗಿಬಿಡೋದು ಗೋಲ್ನ, ಬಟ್ ಆಫ್ಟರ್ವರ್ಡ್ಸ್ ಯು ಡೋಂಟ್ ನೋ ವಾಟ್ ಟು ಡೂ ಅನ್ನೋ ರೀತಿಯಲ್ಲಿ. ಭವತಿ ಹೃದಯದಾಹಿ ಅಂದರೆ ಅಂಥ ಕೆಲಸ ಮಾಡಿದ್ರೆ ಫಾಸ್ಟಾಗಿ, ಭವತಿ ಹೃದಯದಾಹಿ ದುಃಖ ತುಂಬ ಆಗುತ್ತಂತೆ. ಭವತಿ ಹೃದಯದಾಹಿ ಅಂದರೆ ಹೃದಯನ ಬೇಯಿಸುತ್ತಂತೆ. ಯಾವ ಥರ ಅಂದರೆ ಶಲ್ಯತುಲ್ಲೋ ವಿಪಾಕಃ ಅಂದರೆ ನಾವು ಇದು ಊಟ ಮಾಡುವಾಗ ವಿಪಾಕಃ ಅಂದರೆ ವಿಶೇಷ ಪಾಕ ಯಾವುದಿರುತ್ತೆ ಅದರಲ್ಲಿ ಕಲ್ಲುಗಳು ಸೇರ್ಕೊಂಡ್ಬಿಟ್ರೆ ನಾವು ಊಟದ ಜೊತೆ ಮಾಡುವಾಗ
ಅಗಿತೀವಿ ಅವಾಗ ಕಲ್ಲೆಲ್ಲ ಹಲ್ಲಿಗೆ ತಾಕತ್ತೆ. ಅಕಸ್ಮಾತ್ ನುಂಗ್ಬಿಟ್ರೆ ಅದು ಹಾರ್ಟ್ಗೆ ಹೋಗಿ ಅದ್ರ ಬೇನೆ ಉಂಟು ಮಾಡುತ್ತೆ. ಸೊ ಭವತಿ ಹೃದಯದಾಹಿ ಶಲ್ಯತಿಲ್ಲೋ ವಿಪಾಕಃ, ಅಷ್ಟು ತೊಂದರೆ ಕೊಡುತ್ತಲ್ಲ, ಅದ್ರ ಬಗ್ಗೆ ಅವರು ಹೇಳ್ತಾರೆ. ಶ್ಲೋಕ ನಂಬರ್ 28. ರಾಮೇ ಪ್ರವ್ರಜನಂ ಬಲೇರ್ನಿಯಮನಂ ಪಾಂಡೋಃ ಸುತಾನಾಂ ವನಂ ವೃಷ್ಣೀನಾಂ ನಿಧನಂ ನಲಸ್ಯ ನೃಪತೆ ರಾಜ್ಯಾತ್ ಪರಿಭ್ರಂಶನಂ ಕಾರಾಗಾರ ನಿಷೇವಣಾಂಚ ಮರಣಾಂ ಸಂಚಿಂತ್ಯ ಲಂಕೇಶ್ವರೇ ಸರ್ವಃ ಕಾಲವಶೇನ ನಶ್ಯತಿ ನರಃ ಕೋವಾ ಪರಿತ್ರಾಯತೆ. ಅಂದರೆ ಈ ಶ್ಲೋಕದ ಅರ್ಥ ಏನಂದರೆ, ರಾಮೇ ಪ್ರವ್ರಜನಂ, ರಾಮ ಕಾಡಿಗೆ ಹೋಗಿದ್ದು. ಬಲೇರ್ ನಿಯಮನಂ ಅಂದರೆ ಅವನು ನಿಯಮಿತವಾಗಿ ಬಲಿ ತನ್ನನ್ನೇ ತಾನು ಕೊಟ್ಕೊಂಡಿದ್ದು. ಪಾಂಡೋಃ ಸುತಾನಾಂ ವನಂ, ಪಾಂಡು ಪುತ್ರರು ಅಂದರೆ ಪಾಂಡವರೆಲ್ಲರೂ ವನಕ್ಕೆ ಕಾಡಿಗೆ ಹೋಗಿದ್ದು. ವೃಷ್ಣೀನಾಂ ನಿಧನಂ ಅಂದರೆ ವೃಷ್ಣೀಯ ವಂಶ ಅಂದರೆ ಇದು ಯಾದವರ ವಂಶ. ಕೃಷ್ಣನ ವಾರ್ಷ್ಣೇಯ ಅಂತ ಅವನ ಹೆಸರು, ಯಾಕಂದರೆ ಆ ಕ್ಲಾನ್ ಇಡೀಗೆ ವೃಷ್ಣಿ ಅಂತ ಹೇಳ್ತಾರೆ. ವೃಷ್ಣೀನಾಂ ನಿಧನಂ ನಲಸ್ಯ ನೃಪತೆ ರಾಜ್ಯಾತ್ ಪರಿಭ್ರಂಶನಂ ಅಂದರೆ ರಾಜನಾಗಿದ್ದ ನಲ ಅವನ ರಾಜ್ಯವನ್ನೆಲ್ಲ ಕಳ್ಕೊಂಡಿತ್ತು ಅಂತ. ಕಾರಾಗಾರ ನಿಷೇವಣಾಂಚ ಮರಣಂ ಸಂಚಿಂತ್ಯ ಲಂಕೇಶ್ವರೇ ಅಂದರೆ ಲಂಕೇಶ್ವರ ರಾವಣ ಅವನು ಕಾರಾಗಾರದಲ್ಲಿ ಇದ್ಕೊಂಡು, ಜೈಲಲ್ಲಿ ಇದ್ಕೊಂಡು ಜನ ನನಗೆ ಮರಣ ಬರಲಿ ಅಂತ ಅಂದ್ಕೊಳ್ತಾ ಇರ್ತಾರಲ್ಲ, ಆ ಥರ ರೀತಿಯಲ್ಲಿ ಅವನು ಅಂದ್ಕೋತಿದ್ದು. ಅದಕ್ಕೇನು ಸರ್ವಕಾಲವಶೇನ ನಶ್ಯತಿ ನರಃ ಕೋವಾ ಪರಿತ್ರಾಯತೆ ಅಂದರೆ ಎಲ್ಲರೂ ಕಾಲದ ವಶದಲ್ಲಿ ಹೊರಟೋಗ್ತಾರಪ್ಪ, ಇನ್ನು ಮನುಷ್ಯರೇನು ಮಾಡೋಕ್ಕಾಗತ್ತೆ ಅದಕ್ಕೆ ಅಂತ. ಮನುಷ್ಯರು ಯಾವುದಕ್ಕೂ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಶ್ಲೋಕ 31. ಆಂಬೋಧಿಹಿ ಸ್ಥಲತಾಂ ಸ್ಥಲಂ ಜಲಧಿತಾಂ ಧೂಲೀಲವಶೈಲತಾಂ ಮೇರುರ್ಮೃತ್ಕಣತಾಂ ತೃಣಾಂ ಕುಲಶತಾಂ ವಜ್ರಂ ತೃಣಪ್ರಾಯತಾಂ ವನ್ಹಿಃ ಶೀತಲತಾಂ ಹಿಮಂ ದಹನತಾಂ ಆಯಾತಿ ಯಸ್ಯೇಚ್ಛಯ ಲೀಲಾ ದುರ್ಲಲಿತಾದ್ಭುತ ವ್ಯಸನಿನೇ ದೇವಾಯ ತಸ್ಮೈ ನಮಃ. ಅಂದರೆ ಇದ್ರದ್ದು ಅರ್ಥ ಆಂಬೋಧಿ ಸ್ಥಲತಾಂ ಅಂದರೆ ಆಂಬೋಧಿ ಅಂದರೆ ಸಮುದ್ರ, ಹಿಂಗೆ ಗೊತ್ತಿದೆ ಅದು. ಸ್ಥಲತಾಂ ಅಂದರೆ ಸಮುದ್ರನ ಲ್ಯಾಂಡಾಗಿ ಪರಿವರ್ತಿಸೋದು. ಸ್ಥಲಂ ಜಲಧಿತಾಂ ಅಂದರೆ ಲ್ಯಾಂಡಲ್ಲಿ ಸಮುದ್ರ ಬರೋದು, ಅಥವಾ ಜಲಧಿತಾಂ ಅಂತಂದರೆ ಪ್ರಾಬ್ಲಿ ನೀನು ವಿ ಕ್ಯಾನ್ ಆಲ್ಸೋ ಥಿಂಕ್ ದಟ್ ಇಟ್ ಈಸ್ ರಿವರ್, ಇಟ್ ಈಸ್ ಬಿನ್ ಆಕ್ಯುಪೈಡ್ ಬೈ ರಿವರ್. ಧೂಲೀಲವ ಶೈಲತಾಂ ಅಂದರೆ ಧೂಲೀಲವ ಶೈಲತಾಂ ಬರೀ ಧೂಳಿಂದ ತುಂಬಿಕೊಂಡಿರೋದು. ಶೈಲತಾಂ ಅದು ಬೆಟ್ಟ ಆಗಿ ಪರಿವರ್ತಿಸೋದು. ಮೇರುರ್ಮುತ್ಕಣತಾಂ ತೃಣಂ ಅಂದರೆ ಮೇರು ಪರ್ವತದಲ್ಲಿ ಇರೋವಂಥ ಕಣಗಳು ಅಂದರೆ ಕಲ್ಲಿನ ಚೂರುಗಳು, ಆ ಥರದ್ದೆಲ್ಲ. ಮೇರುರ್ಮುತ್ಕಣತಾಂ ತೃಣಂ ಅದರಿಂದ, ತೃಣ ಅಂತಂದರೆ ಗ್ರಾಸ್ ಅಂತ ಹೇಳ್ಬೋದು, ಅಥವಾ ನಿಕೃಷ್ಟವಾದ್ದು ಅಂತ ಹೇಳ್ಬೋದು. ಕುಲಿಶತಾಂ ವಜ್ರಂ ತೃಣಪ್ರಾಯತಾಂ ಅಂದರೆ ಎಲ್ಲವನ್ನು ಮಿಂಚು, ವಜ್ರ ಅಂತಂದರೆ ನಿಮಗೆ ಮಿಂಚಲ್ಲಿ ಬರುತ್ತಲ್ಲ ಒಂದು ಗುಡುಗು ಮಿಂಚು ಥರ ಬರುತ್ತೆ, ಅದು ವಜ್ರ ಅದು ಬಂದು ಎಲ್ಲಿಗೋ ಯಾವುದಕ್ಕೋ ಹೊಡಿತು ಅಂತಂದರೆ ಅದು ಹಾಳು ಮಾಡುತ್ತೆ ಗ್ಯಾರಂಟಿ. ಅದನ್ನೇ ತೃಣಪ್ರಾಯತಾಂ ಅದನ್ನೇ ತೃಣವಾಗಿ ಟ್ರೀಟ್ ಮಾಡೋದು, ಅಂದರೆ ಒಂದು ಗ್ರಾಸ್ ಥರ ಅದನ್ನೇ ಕಾಣಿಸೋಂಗೆ ಮಾಡ್ತೀಯ. ವನ್ಹಿ ಶೀತಲತಾಂ ಹಿಮಂ ದಹನತಾಂ ಆಯಾತಿ ಯಸ್ಯೇಚ್ಛಯ ಅಂದರೆ ನಿನ್ನ ಇಚ್ಛೆಯಿಂದ
ಶೀತಲತಾಂ ವನ್ಹಿ ಶೀತಲತಾಂ ಅಂದರೆ ಯಾವುದು ಹೀಟ್ ಆಗಿರುತ್ತೋ ಅದನ್ನು ತಣ್ಣಗೆ ಮಾಡ್ತೀಯ. ಹಿಮಂ ದಹನತಾಮಾಯಾತಿ, ನೀನು ಸ್ನೋ ಇರೋದನ್ನು ಹೀಟ್ ತಂದುಬಿಟ್ಟು ಅದನ್ನು ಕರಗಿಸ್ಬಿಡ್ತೀಯ. ಅದು ಹೇಗೆ ಮಾಡ್ತೀಯ ಅಂದರೆ ಯಥೇಚ್ಛಯ, ನಿನ್ನಿಚ್ಛೆಯಿಂದ. ಲೀಲಾ ದುರ್ಲಲಿತಾದ್ಭುತ ವ್ಯಸನಿನೇ ದೇವಾಯ ತಸ್ಮೈ ನಮಃ. ಅಂದರೆ ನಿನ್ನ ಲೀಲೆ ವ್ಯಸನದಂತೆ, ಅಂದರೆ ಇಟ್ಸ್ ಲೈಕ್ ಎ ಹ್ಯಾಬಿಟ್. ಲಲಿತ ಅದ್ಭುತ ಅಂದರೆ ನಿನ್ನ ಲೀಲಾ ಯಾವ ಥರ ಇದೆ ಅಂದರೆ ದುರ್ಲಲಿತ ಅದ್ಭುತ. ಇದು ಲೀಲೆನೇ ಅಂತ ಅನ್ಸಲ್ಲಪ್ಪ, ಇದೇನೋ ಸಹಜವಾಗಿ ಮಾಡ್ತಾ ಇರೋಂಗಿದೆ, ಆದರೆ ಅದು ಅದ್ಭುತವಾಗಿದೆ. ಇಟ್ ಈಸ್ ಫ್ಯಾಂಟಾಸ್ಟಿಕ್, ಮ್ಯಾಗ್ನಿಫಿಷೆಂಟ್ ಅಂತ ಹೇಳ್ತಾರಲ್ಲ ಆ ಥರ. ಅದು ಅಂಥ ದೇವರು ನೀನು. ನಿನಗೆ ನಾನು ಶ್ಲೋಕ 38 ಮಾಂಧಾತ ಚ ಮಹೀಪತಿ ಕ್ವತ ಯುಗಲಾಂಕಾರಭೂತ ಗತಃ ಸೇತುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರಪ್ರಭೃತಯೋ ಯಾತಾದಿವಂ ಭೂಪತೆ ನೈಕೇನಾಪಿ ಸಮಂಗತ ವಸುಮತೋ ಮುಂಜಾ ತ್ವಯಾ ಯಾಸ್ಯತಿ. ಟ್ರಾನ್ಸ್ಲೇಷನು, ಮಾಂಧಾತ ಅಂತ ಒಬ್ಬ ಎಂಪ್ರರ್ ಇದ್ನಂತೆ. ಅವನು ಯುಗಲಾಂಕರ ಭೂತೋ ಅಂದರೆ ಅಷ್ಟು ಮ್ಯಾಗ್ನಿಫಿಸೆಂಟಾಗಿ ಅವನು ರೂಲ್ ಮಾಡಿದ್ದ. ಅಂಥವನೇ ಹೊರಟೋದ. ಗತಸ್ಸೇತುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ. ಅಂದರೆ ಸೇತುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ. ಇವನು ರಾವಣ ಬಂದ್ಬಿಟ್ಟು ಒಂದು ಸೇತುವೆ ಕಟ್ಕೊಂಡಿದ್ದ ಸಮುದ್ರದಲ್ಲಿ, ಅದನ್ನೂ ನಾಶ ಮಾಡಿದಂಥ ಒಬ್ಬ ಇದಾನಲ್ಲ, ಅವನು ಎಲ್ಲಿದ್ದಾನೆ ಅಂತ. ಅಂದರೆ ರಾಮನ ಬಗ್ಗೆ ಹೇಳ್ತಾನೆ. ಅವನನ್ನು ಸೇತುವೆಯನ್ನು ನಾಶ ಮಾಡಿದ್ದಲ್ದೇ ರಾವಣನ್ನು ಸಾಯಿಸಿದ್ನಲ್ಲ, ದಶಸ್ಯಾಂತಕಃ. ಅವನಿಗೆ ಎಲ್ಲಿ ಸಿಗ್ತಾನಪ್ಪ ಕ್ವಾಸವು, ಎಲ್ಲಿದ್ದಾನೆ ಅಂತ. ಆಮೇಲೆ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾದಿವಂ ಭೂಪತೆ. ದೇವ್ರ ಥರ ಈ ಭೂಮಿನ ಆಳಿದ್ನಲ್ಲ ಯುಧಿಷ್ಠಿರ ಮತ್ತು ಅವನ ಜೊತೆಗಿರೋರೆಲ್ಲ, ಅವ್ರು ಎಲ್ಲಿದ್ದಾರಪ್ಪ ಇವಾಗ ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ನೈಕೇನಾಪಿ ಸಮಂಗತ ವಸುಮತೋ ಮುಂಜ ತ್ವಯಾ ಯಾಸ್ಯತಿ. ನೈಕೇನಾಪಿ ಸಮಂಗತ ವಸುಮತಿ ಮುಂಜ ಅಂದರೆ ಇವ್ರನ್ನೆಲ್ಲ ಭೂಮಿ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗಲಿಲ್ಲ, ಇವರೆಲ್ಲ ಭೂಮಿಯಿಂದ ಇವರೇ ಹೊರಟೋದ್ರು. ತ್ವಯಾ ಯಾಸ್ಯತಿ ಆದರೆ ನಿನ್ನನ್ನು ಮಾತ್ರ ಮದರ್ ಅರ್ತ್ ಫಾಲೋ ಮಾಡ್ಬೋದೇನೋ ಅಂತ ಆ ಥರ ಹೇಳ್ತಾನೆ. ಅಂದರೆ ಇಟ್ ಈಸ್ ಅ ಸರ್ಕ್ಯಾಸಮ್ ಕೊನೆಯಲ್ಲಿ. ತ್ವಯಾ ಯಾಸ್ಯತಿ ನೈಕೇನಾಪಿ ಸಮಂಗತ ವಸುಮತಿ ಮುಂಜ ಅಂದರೆ ಇವ್ರ ಜೊತೆ ಎಲ್ಲ ನೈಕೇನಾಪಿ ಸಮಂಗತ ವಸುಮತಿ ಮುಂಜ. ಹೇ ಮುಂಜ ಅಂದರೆ ಅವ್ರು ಚಿಕ್ಕಪ್ಪಂಗೆ ಕೇಳಿದ್ದು, ಅರ್ತು ವಸುಮತಿ ಇವ್ರನ್ನ ಯಾರನ್ನೂ ಫಾಲೋ ಮಾಡ್ಕೊಂಡು ಹೋಗಲಿಲ್ಲ, ಆದರೆ ನಿನ್ನನ್ನು ಮಾತ್ರ ಮಾಡ್ಬೋದೇನೋಪ್ಪ ಅನ್ನೋ ರೀತಿಯಲ್ಲಿ ಕೇಳ್ತಾನೆ. ಶ್ಲೋಕ 46 ಗ್ರಾಮೇ ಗ್ರಾಮೇ ಕುಟೀರಮ್ಯ ನಿರ್ಭರೇ ಜಲಂ ಭಿಕ್ಷಾಯಾಂ ಸುಲಭಂ ಚಾನ್ನಂ ವಿಭವೈಃ ಕಿಂ ಪ್ರಯೋಜನಂ. ಗ್ರಾಮೇ ಗ್ರಾಮೇ ಕುಟೀರಮ್ಯ ಅಂದರೆ ವಿಲೇಜಸ್ಸಲ್ಲಿ ಹೋದಾಗ ಅಲ್ಲಿ ಕುಟಿ ಅಂತಂದರೆ ಸಣ್ಣದಾಗಿರೋ ಹಟ್ಟು, ಆ ಹಟ್ಟೊಳಗೆ ಇದ್ಕೊಂಡೇ ನಮಗೆ ವಿ ಆರ್ ಸ್ಯಾಟಿಸ್ಫೈಡ್. ರಮ್ಯ ಅಂದರೆ ನಾವು ಖುಷಿಯಾಗಿರ್ತೀವಿ. ನಿರ್ಭರೇ ಜಲಂ ನಮಗೆ
ಅಂದರೆ ಗ್ರಾಮೇ ಗ್ರಾಮೇ ಕುಟಿ ರಮ್ಯಾ ನಿರ್ಭರೇ ಜಲಂ. ಎಲ್ಲಿ ನಮಗೆ ಸಂತೋಷವಾಗಿ ನಾವು ನೀರು ಕುಡ್ಕೊಂಡೇ ಸುಖವಾಗೂ ಇರ್ಬೋದು. ನಮಗೆ ಹೊಟ್ಟೆ ಹಸುವು ಅಂತಂದರೆ ಹೊಟ್ಟೆ ಹಸುವು ನಾವು ಊಟನೇ ಮಾಡಬೇಕು ಅಂತಲೂ ಇರೋದಿಲ್ಲ. ಎಷ್ಟೊಂದು ಸರ್ತಿ ನಾವು ನೀರು ಕುಡ್ಕೊಂಡು ಕೂಡ ಆರಾಮಾಗಿರ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಭಿಕ್ಷಾಯಾಮ್ ಸುಲಭಂ ಚಾನ್ನಂ. ನಾವು ಭಿಕ್ಷೆ ಬೇಡಿದ್ರೆ ಅನ್ನನೂ ಕೂಡ ಸುಲಭವಾಗಿ ಸಿಕ್ಕೋಗುತ್ತೆ. ವಿಭವೈ ಕಿಂ ಪ್ರಯೋಜನಂ. ಈ ಥರ ನಮ್ಮದು ಸ್ಟೇಟ್ ಆಫ್ ಲೈಫ್ ಇರುವಾಗ ವೆಲ್ತ್ ಇಟ್ಕೊಂಡು ನಾವೇನಪ್ಪ ಮಾಡೋದು ಅನ್ನೋದು ಅವರು ಕೇಳ್ತಾರೆ.